ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಲೇಟೆಸ್ಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಬಂದಿದೆ. ಕೆಲವು ಜನ ಮೆಸೇಜ್ ಆಗ್ತಾ ಇದ್ದೀರಾ, ಸರ್ ನಾವು ವೆರಿಫಿಕೇಶನ್ಗೆ ಹೋಗ್ಬೇಕಾ ಅಥವಾ ಹೋಗಬಾರ್ದಾ, ಕನ್ಫ್ಯೂಷನಲ್ಲಿ ಇದ್ದೀವಿ, ಕ್ಲಿಯರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂಬಂಧಪಟ್ಟಾಗಿ ಮೊದಲೇ ಕ್ಲಿಯರ್ ಮಾಡ್ತೇನೆ. ಒಂದು ವೇಳೆ ನೀವು ಕೆ ಅಪ್ಲಿಕೇಶನ್ ಫಾರ್ಮ್ ತೆಗೆದಾಗ ಅಲ್ಲಿ ಕ್ಲಾಸ್ ಎ ಅಂತ ಬಂದಿದ್ದರೆ ನಿಮಗಾಗಿ ವೆರಿಫಿಕೇಶನ್ ಇರೋದಿಲ್ಲ, ಅಥವಾ ಕ್ಲಾಸ್ ವಾಯ್ ಅಂತ ಬಂದಿದ್ದರೆ ವೆರಿಫಿಕೇಶನ್ ನಿಮಗಾಗಿ ಇರೋದಿಲ್ಲ. ವೆರಿಫಿಕೇಶನ್ ಯಾರಿಗಪ್ಪ ಅಂದರೆ ಕ್ಲಾಸ್ A1, B1, C, D, E, F, G, H ಈ ರೀತಿ ಉಳಿದವರೆಲ್ಲ ಕಂಪಲ್ಸರಿ ವೆರಿಫಿಕೇಷನ್ಗಾಗಿ ನೀವು ಬೆಂಗಳೂರಿಗೆ ವಿಸಿಟ್ ಮಾಡಬೇಕಾಗತ್ತೆ. ಯಾವಾಗ ನಡೆಯುತ್ತೆ ವೆರಿಫಿಕೇಷನ್ ಅಂದರೆ 11 ಮೇನಿಂದ 22 ಮೇವರೆಗೆ. ಯೂಶಲಿ ಆ ಒಂದು ಇನ್ ಬಿಟ್ವೀನ್ ಏನಪ್ಪ ಅಂದರೆ ನಡೆಯುವಂತಂದರೆ 11ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, 22ನೇ ತಾರೀಕುವರೆಗೂ ಸಮಯಾವಕಾಶ ಇದೆ. ಯಾರು ಕ್ಲಾಸ್ ಎ ಇದ್ದೀರಾ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಡಿ. ವಾಯ್ ಅಂತ ಇದೆ, ವೆರಿಫಿಕೇಷನ್ಗೆ ಹೋಗಬೇಡಿ. ಉಳಿದವರು ಕಂಪಲ್ಸರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತೂ ಹೋಗಲೇಬೇಕು. ಓಕೆ, ಸೊ ಡೈರೆಕ್ಟ್ಲಿ ನೀವು ಮನಸ್ಸಿಗೆ ಬಂದಾಗ ಡೇಟಿಗೆ ಹೋಗ್ಬೋದಾ? ಆ ರೀತಿ ಬರೋದಿಲ್ಲ. ನಿಮಗೆ ಸ್ಲಾಟ್ ಬುಕ್ ಮಾಡಬೇಕಾಗತ್ತೆ. ಅದು 7ನೇ ಮೇನಿಂದ ಸ್ಟಾರ್ಟ್ ಆಗುತ್ತೆ. 7th ಮೇಗೆ ಒಂದು ಲಿಂಕ್ ಬರುತ್ತೆ, ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿ ನೀವು ಯಾವ ಡೇಟ್ ಹೋಗ್ಬೇಕಂತ ಇದ್ರು 11, 12, 13 ನಿಮ್ಮ ಅನುಕೂಲ ತಕ್ಕ ಹಾಗೆ ನೀವು ಸ್ಲಾಟ್ನ ಬುಕ್ ಮಾಡಿ ಆ ಡೇಟ್ಗೆ ಹೋಗಬೇಕಾಗುತ್ತೆ. ಬಟ್ ಕಂಪಲ್ಸರಿ ನೀವೇನು ಬುಕ್ ಮಾಡಲೇಬೇಕು, ಬುಕ್ ಮಾಡಿದ ದಿನವೇ ಅಲ್ಲಿ ಹೋಗಬೇಕಲ್ಲಿ. ಮತ್ತಿನ್ನೊಂದು, ಕ್ಯಾಂಡಿಡೇಟ್ಸ್ ಕಂಪಲ್ಸರಿನ ವೆರಿಫಿಕೇಷನ್ಗೆ ಕ್ಯಾಂಡಿಡೇಟ್ಸ್ ಬದಲಾಗಿ ಬೇರೆ ಯಾರಾದರೂ ಹೋಗ್ಬೋದಾ ಅಂತ ಕೇಳ್ತಾರೆ. ಬಟ್ ಆ ರೀತಿ ಬರೋದಿಲ್ಲ. ಕಂಪಲ್ಸರಿ ವಿದ್ಯಾರ್ಥಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಲೇಬೇಕು. ವಿದ್ಯಾರ್ಥಿ ಬದಲಾಗಿ ಪೇರೆಂಟ್ಸ್ ಮಾತ್ರ ಹೋಗಿ ವೆರಿಫಿಕೇಷನ್ ಮಾಡ್ಕೋತೀನಿ, ಯಾರು ರಿಲೇಟಿವ್ಸ್ ಹೋಗಿ ಮಾಡ್ಕೊಳ್ತಾರೆ ಅಂದರೆ ವೆರಿಫಿಕೇಷನ್ ಆಗಲ್ಲ. ಕಂಪಲ್ಸರಿ ಕ್ಯಾಂಡಿಡೇಟ್ ಹೋಗಲೇಬೇಕು, ಅವ್ರ ಜೊತೆ ಇನ್ನೊಬ್ಬರು ಹೋಗಲೇಬೇಕು. ಹೋಗಿ, ಬಟ್ ಕ್ಯಾಂಡಿಡೇಟ್ಸ್ ಅಂತೂ ಕಂಪಲ್ಸರಿ ಇರುವಂಥದ್ದು, ಹೋಗಲೇಬೇಕಾಗಿರುವಂಥದ್ದು. ಓಕೆ, ಅದು ಮ್ಯಾಂಡೇಟರಿ. ಡಾಕ್ಯುಮೆಂಟ್ ಸಂಬಂಧಪಟ್ಟಾಗೆ ನೋಡಿ, ಕೆ ಅಪ್ಲಿಕೇಶನ್ ಫಾರ್ಮ್ ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕು, KCT ಅಡ್ಮಿಟ್ ಕಾರ್ಡ್ ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕು, ಗೌರ್ಮೆಂಟ್ ID ಕಾರ್ಡ್ ತೆಗೆದುಕೊಂಡು ಹೋಗಬೇಕು. ಉಳಿದಿರುವಂತಹ ಕ್ಲಾಸಸ್ ಅನುಗುಣವಾಗಿ ನಿಮ್ಮದು B ಇದೆಯೋ, C ಇದೆಯೋ, D ಇದೆಯೋ ಅದರ ಅನುಗುಣವಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ಒಂದು ಒರಿಜಿನಲ್ ಸೆಟ್ ಪ್ಲಸ್ ಒಂದು ಜಿರಾಕ್ಸ್ ಸೆಟ್ಟನ್ನು ತೆಗೆದುಕೊಂಡು ಹೋಗಿ ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಸ್ಲಾಟ್ ಬುಕ್ಕಿಂಗ್ ಮೇ 7ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೆನಲ್ಲಿ 11 ಮೇನಿಂದ 22ನೇ ಮೇವರೆಗೂ ಸಮಯಾವಕಾಶವಿದೆ. ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಮತ್ತೆ ಒಂದು ವೇಳೆ ನೀವು ವೆರಿಫಿಕೇಷನ್ ಹೋಗಿಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಎಲಿಜಿಬಿಲಿಟಿ ಕೊಡೋದಿಲ್ಲ. ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ನೀವು ಭಾಗವಹಿಸೋಕ್ಕೆ ನಿಮಗೆ ಅಲೋ ಮಾಡೋದಿಲ್ಲ. ಮತ್ತು ಕ್ಲಾಸ್ ಎಗೆ ಸಂಬಂಧಪಟ್ಟಂಗೆ ಹೇಗೆ ನಿಮ್ಗೆ ಆಲ್ರೆಡಿ ವೆರಿಫಿಕೇಷನ್ ಆಗಿದೆ, ಆನ್ಲೈನ್ ಆಗಿದೆ. ಕಾಲೇಜಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ಸ್ಟಡಿ ಸರ್ಟಿಫಿಕೇಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಲ್ರೆಡಿ ಆಗಿರುವಂಥದ್ದು. ಕಾಸ್ಟು ಇನ್ಕಮ್ ಏನೇ ಇದ್ದರೂ ಸಹ ಗೌರ್ಮೆಂಟ್ ಕೊಟ್ಟಿರುವಂತಹ ಸರ್ಟಿಫಿಕೇಟ್ನಿಂದ ಆಲ್ರೆಡಿ ಆನ್ಲೈನ್ ಆಡಿ ನಂಬರ್ ಮೂಲಕ ವೆರಿಫಿಕೇಷನ್ ಆಗಿದೆ. ನಿಮ್ಗೆ ಯಾವುದಾದ್ರೂ ವೆರಿಫಿಕೇಷನ್ ಅವಶ್ಯಕತೆ ಬೀಳೋದಿಲ್ಲ. ಉಳಿದಂಥವರಿಗೆ ಅಲ್ಲೇನಪ್ಪ ಅಂದರೆ ಮ್ಯಾನ್ಯಲಿ ಫಿಸಿಕಲಿ ಹೋಗಬೇಕಾಗುತ್ತೆ. ಸೊ ಅಲ್ಲಿ ಮ್ಯಾನ್ಯಲಿ ವೆರಿಫಿಕೇಷನ್ ಮಾಡ್ತಾರೆ ಅಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಕ್ಲಾಸ್ ಬಿ ಆಗಿದ್ದರೆ ಏನಂದ್ರೆ 11th 12th ಸ್ಟಡಿ ಮಾಡಿರ್ತಾರೆ, ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಮುಖಾಂತರ ಕ್ಲಾಸ್ ಬಿನಲ್ಲಿ ಎಲಿಜಿಬಲ್ ಆಗ್ತಾರೆ ಅವರು. ಅದಕ್ಕಾಗಿ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುವಂಥದ್ದು. ಆಮೇಲೆ ಅದು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡು ಹೋಗಿ ಸೊ ನೀವು ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ, ಯಾವುದೇ ಡೌಟ್ ಇಲ್ಲ ಅನ್ಕೋತೀನಿ. ಸೊ ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೀನಿ. ಒಂದು ವೇಳೆ ನಿಮಗೆ ನೀಟ್ ಕೌನ್ಸಿಲಿಂಗ್ ಅಪ್ ಟು ಅಡ್ಮಿಷನ್ ಆಗೋವರೆಗೆ ಅವಶ್ಯಕತೆ ಇತ್ತು ಅಂದರೆ ನಾನು ತೋರಿಸೋ ನಂಬರ್ಗೆ ವಾಟ್ಸಪ್ ಮಾಡಿ ಅಪ್ ಟು ಅಡ್ಮಿಷನ್ ಆಗುವವರೆಗೂ ನಿಮಗೆ ಗೈಡೆನ್ಸ್ ಅವೈಲೇಬಲ್ ಆಗುತ್ತೆ. ಪರ್ಫೆಕ್ಟ್ ಇರುವಂಥದ್ದು, ಆಲ್ಮೋಸ್ಟ್ ನಿಮ್ಮ ದುಡ್ಡು ಉಳಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಮಾಡ್ಬೋದು. ಭಾಳ ಕಡಿಮೆ ಮಕ್ಕಳಿಗೆ ಯೂಸಲಿ ನಾನು ಗೈಡೆನ್ಸ್ ಕೊಡ್ತೇನೆ. ಮತ್ತು ಇನ್ನೊಂದು ವಾಟ್ಸಪ್ ಮೂಲಕ ಆಗಿರ್ಬೋದು, ಚಾನಲ್ ಇದೆ, ಅಲ್ಲಿ ಬೇಕಾದರೂ ಜಾಯ್ನ್ ಆಗಿ. ಯೂಟ್ಯೂಬ್ನಲ್ಲಿ ಭಾಳ ಜನ ವೀಡಿಯೋ ಮಾಡ್ತಾರೆ, ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋ ಮಾಡ್ತಾರೆ, ಅದನ್ನು ರೆಗ್ಯುಲರ್ ನೋಡಿ ಸಹ ನೀವೇ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ಕೊಳ್ಬೋದು. ಬಟ್ ಪರ್ಟಿಕ್ಯುಲರ್ಲಿ 1-to-1 ಕಮ್ಯುನಿಕೇಷನ್ ಆಗಿರ್ಬೋದು, ಫೋನ್ ಕಾಲ್ಸ್ ಆಗಲಿ, ಮೆಸೇಜಸ್ ಆಗಲಿ, ಸೊ ನಿಮ್ಮ ಒಂದು ರ್ಯಾಂಕಿಂಗ್ ಅನುಗುಣವಾಗಿ ಕಾಲೇಜಸ್ಗಳು ಲೀಸ್ಟ್ ಮಾಡೋದಾಗಲಿ, ಯಾವ ಕಾಲೇಜ್ ಬೆಟರ್ ಇದೆ, ರೌಂಡ್ 1, ರೌಂಡ್ 2, ರೌಂಡ್ 3ನಲ್ಲಿ ಯಾವ ರೀತಿ ಡಿಸಿಷನ್ ತೆಗೆದುಕೊಳ್ಳೋದು ಉತ್ತಮ, ಬೆಟರ್ ಆಗಬೇಕಂದ್ರೆ ನಾವು ಯಾವ ರೀತಿ ಡಿಸಿಷನ್ ತೆಗೆದುಕೊಳ್ಬೇಕು ಡಿಸ್ಕಸ್ ಮಾಡೋದಾಗಲಿ, ಅಪ್ ಟು ಅಡ್ಮಿಷನ್ ಆಗೋವರೆಗೂ ನಿಮಗೆ ಪರ್ಸನಲಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ವಾಟ್ಸಪ್ ಮಾಡಿ. ಚಲೋ, ಟೇಕ್ ಕೇರ್, ಬಾಯ್.